ಐಪಿಎಲ್ನಲ್ಲಿ ಆಟಗಾರರ ಪ್ರದರ್ಶನ ಹೇಗೆ ಕಿಕ್ ಕೊಡುತ್ತೋ ಅದಕ್ಕಿಂತಲೂ ಜಾಸ್ತಿ ಜೋಶ್ ತುಂಬೋದು ಕಾಮೆಂಟೇಟರ್ಗಳ ಕಾಮೆಂಟ್ರಿ. ಬಟ್ ಈ ಸಲ ಐಪಿಎಲ್ ಆರಂಭಕ್ಕೂ ಮುನ್ನವೇ ಹಿಂದಿ ಕಾಮೆಂಟ್ರಿ ಟೀಮ್ನಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಟೀಮ್ ಇಂಡಿಯಾದ ಮಾಜಿ ಸ್ಟಾರ್ ಆಟಗಾರ ಇರ್ಫಾನ್ ಪಠಾಣ್ ವಿಶ್ಲೇಷಕರ ಪ್ಯಾನಲ್ನಿಂದ ಹೊರಬಿದ್ದಿದ್ದಾರೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯಾವುದೇ ಲೈವ್ ಮ್ಯಾಚ್ ನಡೆಯುವಾಗ ನೋಡುಗರಿಗೆ ಖುಷಿ ಕೊಡೋದೇ ಕಾಮೆಂಟೇಟರ್ಸ್. ಬ್ಯಾಟರ್ಸ್ 6, 4 ಹೊಡೆದಾಗ, ಬೌಲರ್ಸ್ ವಿಕೆಟ್ಗಳನ್ನು ಕಿತ್ತಾಗ ಕಾಮೆಂಟ್ರಿ ಕೇಳೋದೇ ಚಂದ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮ್ಯಾಚ್ ಟೈಮಲ್ಲಿ ಕ್ರಿಕೆಟ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾರೆ. ಪಂದ್ಯದ ಬಗ್ಗೆ ಪ್ರೆಡಿಕ್ಟ್ ಮಾಡ್ತಾ ಇರ್ತಾರೆ. ಸೊ ಟೋಟಲಿ ನೋಡುಗರಿಗೆ ಮ್ಯಾಚ್ ಬಗೆಗಿನ ಥ್ರಿಲ್ ಹೆಚ್ಚಿಸೋದೇ ಕ್ರಿಕೆಟ್ ವಿಶ್ಲೇಷಕರು. ಹೀಗೆ ಕ್ರಿಕೆಟ್ನಿಂದ ನಿವೃತ್ತಿಯಾದಂಥ ಅದೆಷ್ಟೋ ಆಟಗಾರರು ಕಾಮೆಂಟ್ರಿ ಮೂಲಕ ಮತ್ತೆ ಅಭಿಮಾನಿಗಳಿಗೆ ಹತ್ತಿರವಾಗಿದ್ದಾರೆ. ಆದರೆ ಅದೇ ಕಾಮೆಂಟ್ರಿ ಇರ್ಫಾನ್ ಪಠಾಣ್ ಪಾಲಿಗೆ ಕಂಟಕವಾಗಿದೆ. 18ನೇ ಸೀಸನ್ ಐಪಿಎಲ್ ಕಾಮೆಂಟ್ರಿ ಪ್ಯಾನಲ್ನಿಂದ ಇರ್ಫಾನ್ ಔಟ್. ಇರ್ಫಾನ್ ಪಠಾಣ್ ಟೀಮ್ ಇಂಡಿಯಾದ ಮಾಜಿ ಆಟಗಾರ. ಕ್ರಿಕೆಟ್ನಿಂದ ನಿವೃತ್ತರಾದಂಥ ಬಳಿಕ ಟೀಮ್ ಇಂಡಿಯಾದ ಕಾಮೆಂಟ್ರಿ ಪ್ಯಾನಲ್ನಲ್ಲಿದ್ದರು. ಇದೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ನ 18ನೇ ಸೀಸನ್ಗೆ ಕ್ರಿಕೆಟ್ ವಿಶ್ಲೇಷಕರ ಪಟ್ಟಿ ರಿಲೀಸ್ ಆಗಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಕ್ರಿಕೆಟ್ ವಿಶ್ಲೇಷಕರಾಗಿ ಹೆಸರು ಮಾಡಿರುವಂಥ ಎಲ್ಲರ ಹೆಸರು ಕೂಡ ಅಂದಾಜು 2.5 ತಿಂಗಳ ಕಾಲ ನಡೆಯಲಿರುವಂಥ ವಿಶ್ವದ ಶ್ರೀಮಂತ T20 ಲೀಗ್ನ ಪ್ಯಾನಲ್ನಲ್ಲಿದೆ. ಆದರೆ ಅನುಭವಿ ವೇಗದ ಬೌಲರ್ ಇರ್ಫಾನ್ ಪಠಾಣ್ ಅವರ ಹೆಸರು ಮಿಸ್ ಆಗಿದೆ. ಹಿಂದಿ, ಇಂಗ್ಲಿಷ್ ಯಾವ ಭಾಷೆಯ ಕಾಮೆಂಟ್ರಿ ಟೀಮ್ನಲ್ಲೂ ಕೂಡ ಅವರ ಹೆಸರಿಲ್ಲ. ಸಾಮಾನ್ಯವಾಗಿ ಹಿಂದಿ ಕಾಮೆಂಟ್ರಿ ಟೀಮ್ನಲ್ಲಿ ಇರ್ಫಾನ್ ಪಠಾಣ್ ಇರ್ತಾ ಇದ್ರು. ಆದರೆ ಈ ಸಲ ಹಿಂದಿ ಕಾಮೆಂಟ್ರಿ ಪ್ಯಾನಲ್ನಲ್ಲಿ ಪ್ರತಿ ಬಾರಿಯೂ ಇರುವ ಎಲ್ಲ ಹೆಸರಿದ್ರೂ ಕೂಡ ಇರ್ಫಾನ್ ಅವರ ಹೆಸರು ಮಾತ್ರವೇ ಕೈ ಬಿಡಲಾಗಿದೆ. ಆಟಗಾರರ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡ್ತಿದ್ರ ಇರ್ಫಾನ್. ಬಾರ್ಡರ್ ಗವಾಸ್ಕರ್ ಟ್ರೋಫಿ ವೇಳೆ ಇರ್ಫಾನ್ ಪಠಾಣ್ ಆಡಿದ ಮಾತುಗಳೇ ಮುಳುವಾಗಿವೆ. ಕಳೆದ 2 ವರ್ಷಗಳಿಂದ ಅವರು ಕೆಲವು ಆಟಗಾರರ ವಿರುದ್ಧ ತಮ್ಮ ವೈಯಕ್ತಿಕ ಕಾಮೆಂಟ್ಗಳನ್ನು ವೀಕ್ಷಕ ವಿವರಣೆ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ರಂತೆ. ಇದರಿಂದ ಆಟಗಾರರು ಬೇಸರಗೊಂಡಿದ್ರು ಎನ್ನಲಾಗಿದೆ. ಅಲ್ಲದೆ ಅನೇಕ ಆಟಗಾರರು ಇರ್ಫಾನ್ ಉದ್ದೇಶಪೂರ್ವಕವಾಗಿಯೇ ತಮ್ಮ ಬಗ್ಗೆ ವೈಯಕ್ತಿಕ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ BCCಗೂ ಕೂಡ ಕಂಪ್ಲೇಂಟ್ ಅನ್ನು ಮಾಡಿದ್ರು. ಒಬ್ಬ ಆಟಗಾರ ಅಂತೂ ಇದೇ ಕಾರಣಕ್ಕೆ ಪಠಾಣ್ ಅವರ ಫೋನ್ ನಂಬರನ್ನೇ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರಂತೆ. ಹೀಗಾಗಿ ಈ ವರ್ಷದ IPL ಕಾಮೆಂಟ್ರಿಯಿಂದ ಅವರನ್ನು ವಜಾಗೊಳಿಸಲಾಗಿದೆ. ಇದಾದ ಬೆನ್ನಲ್ಲೇ ಇರ್ಫಾನ್ ಪಠಾಣ್ ಯೂಟ್ಯೂಬ್ನತ್ತ ಹೊರಟಿದ್ದಾರೆ. ಸೀದಿ ಬಾತ್ ಹೆಸರಿನಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಆರಂಭ ಮಾಡೋದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ರೀತಿಯ ಶಿಕ್ಷೆಯಿಂದ ಹೊರಬೀಳ್ತಾ ಇರೋದು ಇದೇ ಮೊದಲೇನೂ ಅಲ್ಲ. ಇದಕ್ಕೂ ಮೊದಲು ಭಾರತೀಯ ಕ್ರಿಕೆಟಿಗರಾದಂಥ ಸಂಜಯ್ ಮಂಜ್ರೇಕರ್ ಹಾಗೆ ಕ್ರಿಕೆಟ್ ಎಕ್ಸ್ಪರ್ಟ್ ಹರ್ಷ ಬೋಗ್ಲೆ ಕೂಡ ಇಂಥದ್ದೇ ದೂರುಗಳನ್ನು ಎದುರಿಸಿದರು. 2020ರಲ್ಲಿ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಸರಣಿಯ ಮೊದಲು ಮಂಜ್ರೇಕರ್ ಅವರನ್ನ BCCI ಕಾಮೆಂಟ್ರಿ ತಂಡದಿಂದ ವಜಾ ಮಾಡಿತ್ತು. 2019ರಲ್ಲಿ ಸೌರವ್ ಗಂಗೂಲಿ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದ್ದಕ್ಕಾಗಿ ಹರ್ಷ ಬೋಗ್ಲೆ ಶಿಕ್ಷೆಯನ್ನು ಎದುರಿಸಬೇಕಾಯಿತು. ಒಟ್ಟಿನಲ್ಲಿ ಲೈವ್ ಮ್ಯಾಚ್ ವೇಳೆ ಕೋಟ್ಯಂತರ ಅಭಿಮಾನಿಗಳು ಮ್ಯಾಚ್ ಅನ್ನು ನೋಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಕಾಮೆಂಟೇಟರ್ಸ್ ಮಾತುಗಳ ಮೇಲೆ ನಿಗಾ ಇಡಬೇಕಾಗುತ್ತೆ. ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನೀಡುವಂಥ ಹೇಳಿಕೆಗಳು ಆಟಗಾರನ ಮನಸ್ಸಿನ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇತ್ತೀಚೆಗಷ್ಟೇ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ವೇಳೆ ಸುನಿಲ್ ಗವಾಸ್ಕರ್ ಅವರು ಕಾಮೆಂಟ್ರಿ ವೇಳೆ ರಿಷಬ್ ಪಂತ್ ಔಟ್ ಆದಾಗ ಸ್ಟುಪಿಡ್ ಅಂತ ಕರೆದು ವಿವಾದ ಮಾಡಿಕೊಂಡಿದ್ರು. ಹಾಗೆ ನೋಡಿದ್ರೆ ಈ ಹಿಂದಿ, ಇಂಗ್ಲಿಷ್ ಕಾಮೆಂಟೇಟರ್ಸ್ಗಿಂತ ನಮ್ಮ ಕನ್ನಡದ ವಿಶ್ಲೇಷಕರೇ 100 ಪಟ್ಟು ಮೇಲು. ಅವರು ಬಳಸುವಂಥ ಭಾಷೆ ಯಾವತ್ತೂ ಕೂಡ ಹಿಡಿತ ತಪ್ಪಿಲ್ಲ. ಅವರ ಬಾಯಿಯಲ್ಲಿ ನಮ್ಮ ಕನ್ನಡದ ಪದಗಳನ್ನು ಕೇಳೋದೇ ಚಂದ. ನಮಸ್ಕಾರ.